ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ವಿಡಿಯೋ ಎಡಿಟಿಂಗ್ ಫಾರ್ ಬಿಗಿನರ್ಸ್ ಪಾರ್ಟ್ 2 ಶುರು ಮಾಡೋಣ. ಅದು ಇನ್ಶಾರ್ಟ್ ಆ್ಯಪ್ನಲ್ಲಿ. ನಾವು ಈಗಾಗಲೇ ಪ್ರೀವಿಯಸ್ ಪಾರ್ಟ್ನಲ್ಲಿ ಪ್ರಾಜೆಕ್ಟ್ ಮಾಡಿದ್ವಲ್ಲ, ಅದು ಡ್ರಾಫ್ಟ್ನಲ್ಲಿರುತ್ತೆ. ಅದೇ ಪಾರ್ಟ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಟೂಲ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಕ್ಯಾನ್ವಾಸ್ ಮೊದಲನೇದು, ಇದು ನಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್. ಈಗ ಫಿಟ್ ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಫೋಟೋ ಏನಿದೆ ಅದೇ ಸೈಜಿಗೆ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಆಗುತ್ತೆ. ನಮಗೆ ಆ್ಯಕ್ಚುಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ಯೂಸ್ ಮಾಡೋದು 9:16 ರೇಷಿಯೋ. ವಾಟ್ಸಪ್ಗಾಗಲಿ, ಫೇಸ್ಬುಕ್ಗಾಗಲಿ, ಇನ್ಸ್ಟಾಗ್ರಾಮ್ಗಾಗಲಿ 9:16 ರೇಷಿಯೋ ಸೆಲೆಕ್ಟ್ ಮಾಡ್ತೀವಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಟು ಆಲ್ ಕೊಟ್ಟರೆ ಎಲ್ಲ ಫೋಟೋಗೂ ಬ್ಯಾಕ್ಗ್ರೌಂಡ್ ಅದೇ ಸೈಜ್ ಬಂದ್ಬಿಡುತ್ತೆ. ಇವಾಗ ಬ್ಯಾಕ್ಗ್ರೌಂಡ್ ಏನೋ ಸೆಲೆಕ್ಟ್ ಆಯಿತು. ಈಗ ಮೇಲೆ ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆ ನೋಡಿ, ಅದನ್ನೇ ಹೇಗೆ ಹೋಗ್ಸೋದು. ನಾವು ಅದೇ ಫೋಟೋ, ಯಾವ್ದು ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡೋದು, ಝೂಮ್ ಇನ್ ಮಾಡೋದು. ಹೀಗೆ ಎಲ್ಲ ಫೋಟೋನು ಸೆಟ್ ಮಾಡ್ಕೊತೀನಿ. ಇದೇ ರೀತಿ ಲರ್ನಿಂಗ್ಸ್ಗೋಸ್ಕರ ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಂದು ಮ್ಯೂಸಿಕ್ನಲ್ಲಿ ನಮಗೆ ಮ್ಯೂಸಿಕ್ ಸೆಲೆಕ್ಟ್ ಮಾಡಿದ್ರೆ ಫೀಚರ್ಡ್ ಅಂತ ಬರುತ್ತೆ. ಇದು ಇನ್ಶಾರ್ಟ್ನಲ್ಲಿರೋ ಅಂಥ ಎಲ್ಲ ಆಡಿಯೋನು ಲೀಗಲ್ ಆಗಿರುತ್ತೆ. ಯಾವ ಆಡಿಯೋ ಕೂಡ ನಾವು ಯೂಸ್ ಮಾಡ್ಕೋಬೋದು, ಯಾವುದೂ ಆಡಿಯೋ ಬ್ರೇಕ್ ಆಗೋದಿಲ್ಲ. ಹೀಗೆ ಮೈ ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಮೊಬೈಲ್ನಲ್ಲಿ ಯಾವುದೇ ಆಡಿಯೋ ಡೌನ್ಲೋಡ್ ಮಾಡಿರೋದನ್ನೆಲ್ಲ ತೋರಿಸುತ್ತೆ. ನೆಕ್ಸ್ಟ್ ಎಫೆಕ್ಟ್, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೇ ರೀತಿ ನಿಮಗೆ ಯಾವುದೇ ಎಫೆಕ್ಟ್ ಬೇಕಾದರೂ ಚೂಸ್ ಮಾಡ್ಕೋಬೋದು. ಇಲ್ಲಿ ಜಿಪ್ಪರ್ ಅಂತ ಇದೆ, ಜಿಪ್ ಹಾಕೋ ಸೌಂಡು, ಫೈರ್ ವರ್ಕ್ಸ್ ಆಗಲಿ, ಡಮ್ ಎಲ್ಲ ಥರದ ಎಫೆಕ್ಟ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ರೆಕಾರ್ಡ್. ಇದರಲ್ಲಿ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಿ ವಿಡಿಯೋ ಮುಖಾಂತರ ಹಾಕ್ಬೋದು. ನೆಕ್ಸ್ಟ್ ಆಪ್ಷನ್ ಎ ಸ್ಪೀಚ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನೋಡಿ. Hi, this is my voice tone. ಈ ರೀತಿ ವಾಯ್ಸ್ ಕೇಳಿಸುತ್ತೆ. ನಿಮಗೆ ಯಾವುದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಲೈನ್ನ ಟೈಪ್ ಮಾಡಿ ತೋರಿಸ್ತೀನಿ. ಹಾಯ್, ಮೈ ನೇಮ್ ಈಸ್ ಸ್ಕೂಲ್ ಅಂತ. ಈ ರೀತಿ ಆ್ಯಡ್ ಮಾಡಿ ಸ್ಟಾರ್ಟ್ ಕೊಟ್ಟಿದ ತಕ್ಷಣ ಜನ್ರೇಷನ್ ಆಗೋಗುತ್ತೆ ಸ್ಪೀಚ್ದು. ಈ ರೀತಿ ಎ ಸ್ಪೀಚ್ನ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಟೆಕ್ಸ್ಟ್ ಕೂಡ ಆ್ಯಡ್ ಆಗೋಗಿರುತ್ತೆ. ನಮಗೆ ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಆಡಿಯೋ ಟ್ರಿಮ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಮೊದಲನೇ ಪಾರ್ಟು ನಿಮಗೆ ಒಂದು 10 ಸೆಕೆಂಡ್ಸು ಇಷ್ಟ ಇಲ್ಲ ಮ್ಯೂಸಿಕ್ಕು. ಸೊ ಅದನ್ನು ಹೇಗೆ ಸ್ಪ್ಲಿಟ್ ಮಾಡಿ ಅದನ್ನು ರಿಮೂವ್ ಮಾಡಿ ನಮ್ಗೆ ಎಲ್ಲಿಂದ ಬೇಕೋ ಅಲ್ಲಿ ಯೂಸ್ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಈಗ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲೇ ಆಪ್ಷನ್ಸ್ ಕಾಣುತ್ತೆ, ಸ್ಪ್ಲಿಟ್. ಸೊ ಬೇಡದೇ ಇರೋ ಪಾರ್ಟ್ನ ಡಿಲೀಟ್ ಮಾಡಿ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಎಲ್ಲಿಂದ ಬೇಕೋ ಅಲ್ಲಿಗೆ ಮೂವ್ ಮಾಡಿಕೊಂಡ್ರೆ ಆಗೋಯ್ತು. ಇದರಲ್ಲೇ ಇನ್ನೊಂದು ಆಪ್ಷನ್ನು ಆಡಿಯೋದು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬೋದು. ಈಗಾಗಲೇ ಆಡಿಯೋದು ಸ್ಪೀಡ್ ಈಗಾಗಲೇ ನೀವು ಆಡಿಯೋ ಕೇಳಿದ್ದೀರಾ. ಈಗ ಇದು ಜಾಸ್ತಿ ಮಾಡಿ ಪ್ಲೇ ಕೊಡ್ತೀನಿ ನೋಡಿ, ಈ ಥರ. ನೆಕ್ಸ್ಟ್ ಆಪ್ಷನ್ ಬಂದು ಸ್ಟಿಕ್ಕರ್. ಈ ಸ್ಟಿಕ್ಕರ್ನಲ್ಲಿ ನಿಮಗೆ ತುಂಬ ಥರದ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ. ಟ್ರೆಂಡಿ ಆಗಿರೋದು ಎಲ್ಲದೂ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲವ್ ಅಂತ ಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಥರ ಸಿಂಬಲ್ಸ್ ಕಾಣ್ತಾ ಇದೆ. ಈಗ ನಾನು ಇದೊಂದು ಎಕ್ಸಾಂಪಲ್ ಈ ಹಾರ್ಟ್ ಸಿಂಬಲ್ ಹಾಕ್ತೀನಿ, ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ರೀತಿ ಎಷ್ಟಾದರೂ ಸ್ಟಿಕ್ಕರ್ಸ್ನೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಸ್ಟಿಕ್ಕರ್ಸ್ನಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಜಿಫ್ ಇಮೇಜಸ್ ಆದರೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಟ್ರೆಂಡಿಂಗ್ ಅಂತ, ಲವ್ ಅಂತ ಎಲ್ಲದನ್ನು ಸರ್ಚ್ ಮಾಡಿ ನಿಮಗೆ ಯಾವುದು ನಿಮ್ಮ ವಿಡಿಯೋಗೆ ಸೂಟ್ ಆಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೊಂದು ಸಬ್ಸ್ಕ್ರೈಬ್ ಜಿಫ್ ಇಮೇಜ್ ಸ್ಟಿಕ್ಕರ್ನ ಆ್ಯಡ್ ಮಾಡ್ತೀನಿ ನೋಡಿ. ಇದರಲ್ಲೂ ತುಂಬ ಆಪ್ಷನ್ಸ್ ಇದೆ. ನನಗೆ ಲೂಪ್ ಆದರೂ ಮಾಡ್ಕೋಬೋದು, ಅದು ಯಾವ ರೀತಿ ಸ್ಟಾರ್ಟ್ ಆಗಬೇಕು ಅನ್ನೋ ಥರನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಲೂಪ್ ಯೂಸ್ ಮಾಡಿದ್ರೆ ಈ ಥರ ಶೇಕು, ಡ್ಯಾನ್ಸು, ಬಂಪು ಎಲ್ಲದನ್ನು ಯೂಸ್ ಮಾಡ್ಕೋಬೋದು. ಈಗ ಆ್ಯಡ್ ಮಾಡಿರೋ ಜಿಫ್ ಸ್ಟಿಕ್ಕರ್ನ ನನಗೆ ಎಷ್ಟು ಟೈಮ್ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಈಗ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆ್ಯಂಡ್ ಅದು ಆ್ಯರೋ ಮಾರ್ಕ್ ಬರುತ್ತೆ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್, ಇಲ್ಲೊಂದು ಟೆಕ್ಸ್ಟ್ ಹಾಕಿ ತೋರಿಸ್ತೀನಿ, ಲವ್ ಫ್ಯಾಮಿಲಿ ಅಂತ. ಇದಕ್ಕೆ ನಾನು ಯಾವ ಥರ ಬೇಕೋ ಫಾರ್ಮೆಟ್ ಸೆಲೆಕ್ಟ್ ಮಾಡಿ ಹಾಕಿ ತೋರಿಸ್ತೀನಿ. ಅದೇ ಟೆಕ್ಸ್ಟಿಗೆ ಫಾಂಟು, ಕಲ್ಲರು,
ಎಲ್ಲದನ್ನು ಚೇಂಜ್ ಮಾಡ್ಬೋದು. ಎಲ್ಲ ಆಪ್ಷನ್ನು ಟ್ರೈ ಮಾಡಿ, ಬರುತ್ತೆ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಆಪ್ಷನ್ ಎಫೆಕ್ಟ್ಸ್ನಲ್ಲಿ ಹೋದರೆ ನಿಮಗೆ ಎಫೆಕ್ಟ್ಸ್ ಕ್ಲಿಕ್ ಮಾಡ್ತಿದ್ದಂಗೆ ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇದರಲ್ಲಿ ವ್ಯಾಲ್ಯೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು. ವ್ಯಾಲ್ಯೂ ಹೆಚ್ಚು ಕಡಿಮೆ ಅಂದರೆ ಅದು ಸ್ಲೋ ಮೋಷನ್ನಾಗಿ ಝೂಮ್ ಇನ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ, ಈ ರೀತಿ. ಹಾಗೆ ಇದೇ ವಿಡಿಯೋಗೆ ಇನ್ನೊಂದು 2-3 ಎಫೆಕ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ಹಾಗೆ ನಮಗೆ ಯಾವುದು ಎಫೆಕ್ಟು ಎಷ್ಟು ಟೈಮಿಗೆ ಬೇಕು ಅದನ್ನು ಕೂಡ ಚೂಸ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಸೈನ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಥರ ಎಫೆಕ್ಟ್ ಹಾಕಿ ತೋರಿಸ್ತೀನಿ ನೋಡಿ. ಈ ವಿಡಿಯೋಗೆ ಸ್ಟಾರ್ಟಿಂಗ್ನಲ್ಲಿ ಮಾತ್ರನೇ ಆ್ಯಡ್ ಮಾಡಿ ತೋರಿಸ್ತೀನಿ. ಇದರಿಂದ ನಿಮ್ಮ ವಿಡಿಯೋ ಹೈಲೈಟ್ ಆಗಿ ಫೋಕಸ್ ಆಗಿ ನೋಡ್ತಾರೆ. ಇದನ್ನು ಕೂಡ ನಾವು ಎಷ್ಟು ಲೆಂತಿಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಹೀಗೆ ನೋಡಿ, ಎಫೆಕ್ಟ್ ಆ್ಯಡ್ ಆದಮೇಲೆ ಈ ರೀತಿ ಕಾಣುತ್ತೆ ವಿಡಿಯೋ. ನೆಕ್ಸ್ಟ್ ಆಪ್ಷನ್ ಬಂದು ಎ ಎಫೆಕ್ಟ್. ಇದನ್ನು ಒಂದೇ ಒಂದು ಪರ್ಸನ್ ಹೈಲೈಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಚೂಸ್ ಮಾಡಿರೋ ವಿಡಿಯೋನಲ್ಲಿ ಪರ್ಟಿಕ್ಯುಲರ್ ಸಿಂಗಲ್ ಪರ್ಸನ್ ಇಲ್ಲ, ಹಾಗಾಗಿ ನೋಡಿ ಈ ರೀತಿ ಕಾಣುತ್ತೆ. ಮುಂದಿನ ಆಪ್ಷನ್ ಫಿಲ್ಟರ್ನಲ್ಲಿ ನಿಮಗೆ ಸ್ಕಿನ್ ಟೋನ್ ಆಗಲಿ, ಎಫೆಕ್ಟ್ ಆಗಲಿ, ಕಲರ್ ಆಗಿ ಎಲ್ಲದನ್ನೂ ಚೇಂಜ್ ಮಾಡ್ಕೋಬೋದು. ಈ ರೀತಿ ನೀವು ಯಾವುದೇ ಆಪ್ಷನ್ನಾದರೂ ಚೂಸ್ ಮಾಡ್ಕೋಬೋದು. ಮುಂದಿನ ಆಪ್ಷನ್ ಅಡ್ಜಸ್ಟ್ಮೆಂಟ್. ಈಗಾಗಲೇ ನಾನು ಲಾಸ್ಟ್ ಪಾರ್ಟ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಫೋಟೋಗೆ ಅಡ್ಜಸ್ಟ್ ಮಾಡೋದು. ಇದು ವಿಡಿಯೋ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಪ್ರತಿಯೊಂದು ಎಲ್ಲ ಇಮೇಜ್ನು ಬೇಗ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ತೀನಿ. ನಂತರ ಮುಂದಿನ ಆಪ್ಷನ್ನು ಪ್ರೀ ಕಟ್ ಅಂತ. ಪ್ರೀ ಕಟ್ನಲ್ಲಿ ಟ್ರಿಮ್, ಕಟ್, ಸ್ಪ್ಲಿಟ್ ಅಂತ ಎಲ್ಲ ಬರುತ್ತೆ. ಇದು ಒಂದು ಸ್ವಲ್ಪ ಯೂಸ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದಕ್ಕಿಂತ ಬೆಟರಾಗಿ ಸ್ಪ್ಲಿಟ್ ಯೂಸ್ ಮಾಡಿಕೊಂಡು ಮಾಡೋದು ತೋರಿಸ್ಕೊಡ್ತೀನಿ. ಈಗ ನಾನು ಸೆಲೆಕ್ಟ್ ಮಾಡಿರೋ ವಿಡಿಯೋನಲ್ಲಿ ಒಂದು 2 ಸೆಕೆಂಡ್ಸ್ ಆದ ನಂತರ ಅವರ ಹತ್ತಿರ ಬರ್ತಿದ್ದಾರೆ. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಸ್ಪ್ಲಿಟ್ ಕೊಟ್ಟರೆ ನಿಮಗೆ ಯಾವ ಪಾರ್ಟ್ ಬೇಡ ಆ ಪಾರ್ಟ್ನ ಡಿಲೀಟ್ ಮಾಡ್ಕೋಬೋದು. ಹೀಗೆ ಡಿಲೀಟ್ ಮಾಡಿದ ನಂತರ ಡೈರೆಕ್ಟ್ ನಾವು ಎಲ್ಲಿಂದ ಬೇಕೋ ಅಲ್ಲಿಂದ ಚೂಸ್ ಮಾಡ್ಕೋಬೋದು ಈ ರೀತಿ. ನೆಕ್ಸ್ಟ್ ಆಪ್ಷನ್ ಡಿಲೀಟ್. ನಮಗೀಗ ಒಂದು ಫೋಟೋ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಬಿಟ್ಟಿದ್ದೀನಿ, ಫೋಟೋ ಬೇಡ ಅಂದರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ ಒತ್ತಿದ್ರೆ ಡಿಲೀಟ್ ಆಗೋಗುತ್ತೆ. ಇನ್ ಕೇಸ್ ನಾನು ಬೈ ಮಿಸ್ಟೇಕ್ ನಾನು ಡಿಲೀಟ್ ಮಾಡಿದೆ ಅಂದರೆ ಮೇಲ್ಗಡೆ ಲೆಫ್ಟ್ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಅದು ಒತ್ತಿದ್ರೆ ಅಂಡು ಆಗುತ್ತೆ, ಫೋಟೋಸ್ ಎಲ್ಲ ಬರುತ್ತೆ. ಆಪ್ಷನ್ ವಾಲ್ಯೂಮ್. ಎಲ್ಲ ವೀಡಿಯೋಗಳಿಗೆ ವಾಲ್ಯೂಮ್ ಆಫ್ ಮಾಡಿಕೊಂಡು ನಮಗೆ ಇಷ್ಟ ಬಂದಿರೋ ಮ್ಯೂಸಿಕ್ ಆ್ಯಡ್ ಮಾಡ್ಕೋಬೋದು. ಅದ್ರ ನೆಕ್ಸ್ಟ್ ಆಪ್ಷನ್ ಬ್ಯಾಕ್ಗ್ರೌಂಡ್. ಇಲ್ಲಿ ನೋಡಿ, ಈ ಫೋಟೋನಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇದೆ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ಗೆ ಹೋಗಿ ನನಗೆ ಯಾವುದು ಬೇಕು, ಈಗ ಪರ್ಟಿಕ್ಯುಲರ್ ಫೋಟೋನಾದರೂ ಅಲ್ಲಿ ಗ್ಯಾಲರಿ ಆಪ್ಷನ್ ಇದೆ, ಅದು ಸೆಲೆಕ್ಟ್ ಮಾಡಿ ಯಾವ ಫೋಟೋನಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಯೂಸ್ ಮಾಡ್ತಿರೋ ಇಮೇಜ್ನೇ ಆ್ಯಡ್ ಮಾಡೋದ್ರಿಂದ ಇನ್ನೂ ಎನ್ಹಾನ್ಸ್ ಆಗಿ ಕಾಣುತ್ತೆ, ಹಾಗಾಗಿ ಅದನ್ನೇ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಸ್ಪೀಡ್. ಈಗ ಸ್ಪೀಡ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನಮಗೆ ಡ್ಯೂರೇಷನ್ ಆಪ್ಷನ್ ತೋರಿಸುತ್ತೆ. ಇದು ಮೊದಲಿಗೆ ನಾನು 2.9 ಸೆಲೆಕ್ಟ್ ಮಾಡಿದ್ದೆ. ನಾವು ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇಮೇಜ್ ಕಾಣಿಸೋದು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ 3.3 ಸೆಲೆಕ್ಟ್ ಮಾಡಿ ಅಪ್ಲೈ ಟು ಆಲ್ ಕೊಟ್ಟೆ. ಸೊ ಈಗ ನೋಡಿದ್ರೆ ಎಲ್ಲ ಇಮೇಜ್ಗೂ 3.2 ಸೆಕೆಂಡ್ಸ್ ಬಂದಿದೆ. ಇದೇ ಥರ ಲರ್ನಿಂಗ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈಗ ಆ ಕ್ಲಿಪ್ನ ಎಡಿಟ್ ಮಾಡಿರೋ ಕಾರ್ಡ್ ಹಾಕ್ತೀನಿ.